ನೀವೇನು ತೋರಿಸಿ ಬಂದಿದ್ದೀರ ಕಣ್ಗಲ್ವಾ? ಅಣ್ಣ ದಯವಿಟ್ಟು ಹೋಗ್ಬೇಡ, ಶಾಲೆ ನಿಂತ್ಕೊಂಡು ಬಸ್ಗಳಿಗೆ ಅರ್ಥ ಮಾಡ್ಕೊಳ್ಳಿ. ಬನ್ನಿ ಸರ್, ನನಗೆ ಬಹಳ ಶುಭೋದಯ. ಪರಮಾದಯಾಮನು ಕರುಣಾನಿಧಿಯಾದ ಅಲ್ಲ ನಾಮದಿಂದ. ಬಿಸ್ಮಿಲ್ಲಾ ರೆಹಮಾನ್ ರಹೀಂ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು. ಮಹನೀಯರೇ, ಬಂಧುಗಳೇ, ಇವತ್ತು ಮುಸ್ಲಿಂ ಸೌಹಾರ್ದ ಒಕ್ಕೂಟ ಶ್ರೀರಂಗಪಟ್ಟಣ ತಾಲ್ಲೂಕು ಹಾಗೂ ಯೂನಿಟಿ ಚಾರಿಟಬಲ್ ಟ್ರಸ್ಟ್ ಮೈಸೂರು ಸಂಸ್ಥೆಯ ಸಹಯೋಗದೊಂದಿಗೆ ಜಿಲ್ಲಾ ಸಂಚಾರಿ ನೇತ್ರ ಚಿಕಿತ್ಸಾ ಘಟಕ ಮಿಮ್ಸ್ ಮಂಡ್ಯ ಮತ್ತು ಮೈಸೂರು ಮತ್ತು ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಮಿಮ್ಸ್ ಮಂಡ್ಯ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಪರ್ಯಶಸ್ತ್ರ ಚಿಕಿತ್ಸಾ ಶಿಬಿರವನ್ನು ಇವತ್ತು ಶ್ರೀರಂಗಪಟ್ಟಣದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಲಾಗಿದೆ. ಈ ಒಂದು ಉಚಿತ ಕಣ್ಣಿನ ತಪಾಸಣೆ ಹಾಗೂ ಪರ್ಯಶಸ್ತ್ರ ಚಿಕಿತ್ಸಾ ಶಿಬಿರವನ್ನು ಇವತ್ತು ನಮ್ಮ ಡಾಕ್ಟರ್ ಮಾರುತಿ ರಾವ್ ಸರ್ ಅವರು ಹಾಗೂ ಡಾಕ್ಟರ್ ಮೊಹಮ್ಮದ್ ಕುಲ್ಲಿ ಅವರು ಹಾಗೂ ನಮ್ಮ ಸಿಬ್ಬಂದಿ ವರ್ಗ ಹಾಗೂ ಹಿರಿಯ ವೈದ್ಯರಾದಂತಹ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರು, ವೆಂಕಟೇಗೌಡ ಸೇವಾ ಸಮಿತಿ ಶ್ರೀರಂಗಪಟ್ಟಣ ಹಾಗೂ ಎಲ್ಲರೂ ಹಿರಿಯರು ಹಾಗೂ ಮೇಡಮ್ ಆಶಾ ಪುಟ್ಟೇಗೌಡ ಅವರು ವೇದಿಕೆಗೆ ಬರಬೇಕು. ತಮ್ಮೆಲ್ಲರಿಗೂ ಮುಸ್ಲಿಂ ಸೌಹಾರ್ದ ಒಕ್ಕೂಟ ಶ್ರೀರಂಗಪಟ್ಟಣ ತಾಲ್ಲೂಕು ಹಾಗೂ ಜಿಲ್ಲಾ ಸಂಚಾರಿ ನೇತ್ರ ಚಿಕಿತ್ಸಾ ಘಟಕ ಮತ್ತು ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಈ ಕ್ಯಾಂಪನ್ನು ಇವತ್ತು ಈ ಶಿಬಿರವನ್ನು ನಾವು ಮೈಸೂರಲ್ಲೂ ಸಹ ಶಿಬಿರಗಳನ್ನು ನಡೆಸುತ್ತಿರುವುದರಿಂದ ಇದ 198ನೇ ಶಿಬಿರ ನಮ್ಮದಾಗಿದೆ. ಈ ಉಚಿತ ಉದ್ದೇಶ ಏನೆಂದರೆ ಈ ಸೇವೆಯನ್ನು ತಮಗೆಲ್ಲ ತಲುಪಲಿ ಅನ್ನೋ ಉದ್ದೇಶದಿಂದ ಜನರನ್ನ ನಾವು ಕತ್ತಲೆಯಿಂದ ಬೆಳಕಿನ ಕಡೆಗೆ ತರುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕ್ಯಾಂಪ್ಗಳನ್ನು ನಾವು ಸಂಘಟನೆ ಮಾಡಿ ನಡೆಸ್ತಾ ಇದ್ದೀವಿ. ಇದು ಜನ ಸದುಪಯೋಗ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ಳುತ್ತಾ ಈ ಕ್ಯಾಂಪ್ನ ಉದ್ಘಾಟನೆಯನ್ನು ಸನ್ಮಾನ್ಯ ಡಾಕ್ಟರ್ ಮಾರುತಿರಾವ್ ಅವರು ಹಾಗೂ ಡಾಕ್ಟರ್ ಮೊಹಮ್ಮದ್ ಕುಲ್ಲಿ ಅವರಿಗೆ ನಾನು ವಿನಂತಿಸುತ್ತೇನೆ. ಮತ್ತು ಡಾಕ್ಟರ್ ಶ್ರೀನಿವಾಸ್ ಸರ್ ಅವ್ರಿಗೂ ಸಸಿಗೆ ನೀರು ಹಾಕುವುದರ ಮೂಲಕ ಈ ಉದ್ಘಾಟನೆಯನ್ನು ಮಾಡಬೇಕಂತ ನಾನು ಕೋರ್ತಾ ಇದ್ದೇನೆ. बैठो से नाम बोलते हैं मोहम्मद अब्दुल कयूम कोहली में अब्दुल कयूम मोहम्मद अब्दुल कोहली मिस्टेक ಈ ದಿವಸ ಯೂನಿಟಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಸಹಾರ ಇಸ್ಲಾಮಿಕ್ ಟ್ರಸ್ಟ್ ಹಾಗೂ ಮುಸ್ಲಿಂ ಸೌಹಾರ್ದ ಒಕ್ಕೂಟ ಶ್ರೀರಂಗಪಟ್ಟಣ ಹಾಗೂ ಮಿಮ್ಸ್ ಮಂಡ್ಯ ಮತ್ತು ನಮ್ಮ ಸಾರ್ವಜನಿಕ ಆಸ್ಪತ್ರೆ ಒಕ್ಕೂಟದ ಆಶ್ರಯದಲ್ಲಿ ಕ್ಯಾಂಪ್ ನೀಡ್ತಾ ಇದೆ. ಇದು ನಿಜವಾಗ್ಲೂ ತುಂಬ ಒಳ್ಳೆ ಕ್ಯಾಂಪ್. ಕಣ್ಣಿನ ಚಿಕಿತ್ಸೆ ಮಾಡಿ ನಾವು ಹೊಸ ಲೆನ್ಸ್ ಹಾಕಿ ಅವ್ರಿಗೆ ದೃಷ್ಟಿ ಬರೆಸ್ಬೋದು. ಈಗ ಹಿಂದೆ ಏನಾಗಿತ್ತು ಅಂದರೆ ಕಣ್ಣು ದೃಷ್ಟಿ ಕಾಣಿಸಿಲ್ಲ ಅಂದರೆ ಹಂಗೆ ಇರ್ತಿತ್ತು. ಈಗ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಬಂದಿದೆ. ಆಮೇಲೆ ಕಣ್ಣಿಗೆ
ಏನು ಕೊಡೆ ಬಂದಿರೋದು ಅಂತ ಹೇಳ್ಬಿಟ್ಟು ನಾವು ಹೊಸ ಬೆಂಚ್ ಹಾಕ್ಕೊಡ್ತೀವಿ. ನಮ್ಮ ಆಸ್ಪತ್ರೆಯಲ್ಲಿ ಇದೆ, ಅದಕ್ಕೆ ಒಳ್ಳೆ ನುರಿತ ತಜ್ಞರಾದ ಮೊಹಮ್ಮದ್ ಕಯ್ಯೂಮ್ ಅವರಿದ್ದಾರೆ. ಸುಮಾರು ಈಗ ಒಂದು ತಿಂಗಳಲ್ಲಿ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ, ಹಿಡನ್ ಇದು ಒಂಥರ ನಮ್ಮ ಕಯ್ಯೂಮ್ ಸರ್ ತುಂಬ ಚೆನ್ನಾಗಿ ಸರ್ಜರೀಸ್ ಮಾಡ್ತಾರೆ. ಒಂದು ತಿಂಗಳಲ್ಲಿ 50ರಷ್ಟು ಸರ್ಜರಿ ಮಾಡಿದ್ವಿ, ಕ್ಯಾಟ್ರಾಕ್ಟ್ ಸರ್ಜರಿ. ಅದನ್ನು ನಾವೆಲ್ಲ ಉಪಯೋಗಿಸಬೇಕು. ನಾನು ಹೇಳ್ತಿರೋದು ಮಂಡ್ಯಕ್ಕೆ ಹೋಗೋದು ಬೇಡ, ಇಲ್ಲೇ ಪಟ್ಟಣದಲ್ಲೇ ನಾವು ಮಾಡ್ತೀವಿ. ಈಗ ನಾಳೆಯಿಂದ ನಾಡಿದ್ದು ಮತ್ತಿಗೆ ಆಪರೇಷನ್ ಮಾಡ್ತಾ ಇದ್ದಾರೆ, ಸುಮಾರು ಜನ ಮಾಡಿಸ್ಕೊಂಡಿದ್ದಾರೆ. ಅದೇ ರೀತಿ ಇಲ್ಲೇ ಮಾಡಿಸ್ಕೊಳ್ಳಿ. ಆಮೇಲೆ ಕಣ್ಣಿಂದು ಇವತ್ತು ಕಣ್ಣಿನ ಶಿಬಿರ ಇಟ್ಟಿರೋದ್ರಿಂದ ಕಣ್ಣಿನ ದೃಷ್ಟಿ ದೋಷದ್ದು ಏನೇ ತೊಂದರೆ ಇದ್ರು ಒಂದು ಈಗ ನಾವು ಬರೀ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡ್ಬಿಟ್ಟು ಇದು ಮಾಡ್ಬೋದು ಅಂತ ಹೇಳ್ತೀವಿ. ಅದೇ ರೀತಿ ಗ್ಲೋಕೋಮಾ ಅದು ತುಂಬ ಸೀರಿಯಸ್ ಸೈಲೆಂಟ್ ಕಿಲ್ಲರ್, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಗ್ಲೋಕೋಮಾ ಇದೆ ಅಂತೇಳಿ ನಾವು ವೈದ್ಯರ ಹತ್ರ, ಅದು ಕಣ್ಣಿನ ನೇತ್ರ ತಜ್ಞರ ಹತ್ರ ಹೋದ್ರೆ ಮಾತ್ರ ಗೊತ್ತಾಗಂಥದ್ದು. ಜನರಲ್ ಫಿಸಿಷಿಯನ್ ಹತ್ರ ಹೋದ್ರೆ ಗೊತ್ತಾಗಲ್ಲ. ತಲೆನೋವಿದೆ ಅಂತ ಹೇಳಿದ್ರೆ ಯಾವುದರಿಂದ ಗ್ಲೋಕೋಮಾದಿಂದ ಯಾವುದರಿಂದ ಅಂತ ಅವ್ರು ಐಡೆಂಟಿಫೈ ಮಾಡೋದಿಲ್ಲ. ಅದು ಹಾಗಾಗಿ ನಾವು ನೇತ್ರ ತಜ್ಞರನ್ನ ತೋರಿಸ್ಬಿಟ್ಟು ಗ್ಲೋಕೋಮಾಗೂ ಟ್ರೀಟ್ಮೆಂಟ್ ಹೋಗ್ಬೋದು. ಟ್ರೀಟ್ಮೆಂಟ್ ಕೊಟ್ಟರೆ ತಲೆನೋವು ಎಲ್ಲ ಕಮ್ಮಿ ಆಗಿದೆ, ದೃಷ್ಟಿದೋಷನೂ ನಿವಾರಣೆ ಆಗಿದೆ. ಹಾಗಾಗಿ ತಾವೆಲ್ಲರೂ ಈ ದಿವಸದ ಏನು ಕಾರ್ಯಕ್ರಮ, ಏನು ಶಿಬಿರ 198 ಶಿಬಿರನ ಹಮ್ಮಿಕೊಂಡಿರೋದು, ಇದು ಎಲ್ಲರಿಗೂ ಅನುಕೂಲ ಆಗಬೇಕು. ಸುಮ್ಮನೆ ಒಂದು 4 ಅವತ್ತು ಶಿಬಿರ ಆಗ್ಬಾರ್ದು. ಶಿಬಿರದಲ್ಲಿ ಎಲ್ಲರೂ ಕಲಾವಿದರುಗಳು ಅನುಕೂಲ ತಗೊಂಡು ಅದೇ ರೀತಿ ಅವ್ರಿಗೆಲ್ಲರಿಗೂ ಅನುಕೂಲ ಆಗಬೇಕು. ಇದು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಈ ರೀತಿ ಸುಮಾರು ಕ್ಯಾಂಪ್ಗಳು ಮುಂದೆ ಆದರೆ ಎಲ್ಲ ಜನರಿಗೂ ಅನುಕೂಲ ಆಗುತ್ತೆ. ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ, ನಾವು ಈ ರೀತಿ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿಸ್ಬೇಕು, ಕಣ್ಣಿಗೆ ನಾವು ತೋರಿಸ್ಬೇಕು, ಗ್ಲೋಕೋಮಾ ಟ್ರೀಟ್ಮೆಂಟ್ ತಗೋಬೇಕು ಅಂತ ಗೊತ್ತಾಗಿಲ್ಲ. ಹಾಗಾಗಿ ಈ ಏನು ಕ್ಯಾಂಪ್ ಮಾಡಿರೋರಿಗೆ ಎಲ್ಲರಿಗೂ ನಾನು ಮನಸ್ಸಿ ನನ್ನ ಮಾತು. ಇವತ್ತು ಕಣ್ಣಿನ ಕ್ಯಾಂಪನ್ನು ಇನಾಗ್ರೇಟ್ ಮಾಡ್ತಿದ್ದೀರಾ. ಸೊ ಇದು ಒಳ್ಳೆ ಕೆಲಸ. ಅದು ಆ್ಯಕ್ಚುಲಿ ರೂರಲ್ ಸೈಡಲ್ಲಿ ಜನಗಳಿಗೆ ಕಣ್ಣಿನ ಡಿಸೀಸ್ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಅದು ನಾವು ನೋಡಿ ಅವೇರ್ನೆಸ್ ಇಲ್ಲ ಆ್ಯಕ್ಚುಲಿ. ಎಸ್, ಕರೆಕ್ಟ್. ಸೊ ಈಗ ಇದರ ಕ್ಯಾಂಪ್ಸ್ ಕಂಡಕ್ಟ್ ಮಾಡಿದ್ರೆ ಫಸ್ಟ್ ಅವರಿಗೆ ಅವೇರ್ನೆಸ್ ಬರಬೇಕು. ಕಣ್ಣಲ್ಲಿ ಈ ಥರ ತೊಂದರೆ ಆಗುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಎಷ್ಟೊಂದು ಜನಕ್ಕೆ ಕಣ್ಣು ಕಾಣಿಸಿಲ್ಲ, ಮನೇಲಿ ಕೂತ್ಕೊಬಿಡ್ತಾರೆ, ಹಾಸ್ಪಿಟಲ್ಗೆ ಬರಲ್ಲ, ಟ್ರೀಟ್ಮೆಂಟ್ ಇದೆ ಅಂತ ಗೊತ್ತಿರಲ್ಲ. ಇದು ಸಿಂಪಲ್ ಒಂದು ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿದ್ರೆ ಅವ್ರಿಗೆ ದೃಷ್ಟಿನ ವಾಪಸ್ ಪಡ್ಸ್ಕೋಬೋದು ಅವರು. ಸೊ ಈ ಥರ ಕ್ಯಾಂಪ್ಸ್ ಮಾಡಿದ್ರೆ ಅವ್ರಿಗೆ ಅವೇರ್ನೆಸ್ ಬರುತ್ತೆ. ಸೊ ಟ್ರೀಟ್ಮೆಂಟ್ಗೂ ಈಸಿ ಆಗುತ್ತೆ ಅದು. ಬಟ್ ಇನ್ನೊಂದು ಏನಂದರೆ, ಇದು ಕ್ಯಾಟ್ರಾಕ್ಟ್ ಸರ್ಜರಿ ಕಂಪ್ಲೀಟ್ಲಿ ಫ್ರೀ ಮಾಡ್ತೀವಿ ನಾವು, ಯಾವುದೇ ಥರ ಕಾಸ್ಟ್ ಆಗಲ್ಲ ನಮಗೆ. ಅದು ಜನಗಳಿಗೆ ಗೊತ್ತಿರೋಲ್ಲ. ಬೇರೆ ಸರ್ಜರಿ ಥರ ನಮಗೆ ಪೈಸಾ ಆಗುತ್ತೆ, ಖರ್ಚಾಗುತ್ತೆ ಅಂತ ಆ ಥರ ಏನಿಲ್ಲ. ಕ್ಯಾಟ್ರಾಕ್ಟ್ ಸರ್ಜರಿ ಇಸ್ ಕಂಪ್ಲೀಟ್ಲಿ ಫ್ರೀ. ಕಣ್ಣಲ್ಲಿ ಲೆನ್ಸ್ ಹಾಕ್ತೀವಲ್ಲ, ಅದು ಕೂಡ ಉಚಿತ, ಫ್ರೀನೇ. ಸೊ ದಯವಿಟ್ಟು ಎಲ್ಲರೂ ಬಂದು ಚೆಕಪ್ ಮಾಡಿಸ್ಕೊಂಡು ನಿಮ್ಮ ಆರೋಗ್ಯನ ನೋಡ್ಕೋಬೇಕಂತ ಕೇಳ್ಕೊತೇವೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಎಲ್ಲ ಹಿರಿಯರಿಗೂ ಕೂಡ ನನ್ನ ಧನ್ಯವಾದಗಳು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಎಷ್ಟೇ ಓದಿದ್ರು, ಎಷ್ಟೇ ವಿದ್ಯಾವಂತರಿದ್ರೂ, ಎಜುಕೇಷನ್ ಇದ್ರೂ ಕೂಡ ಕೆಲವೊಂದು ಮೂಢನಂಬಿಕೆಗಳನ್ನ ಇನ್ನೂ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಅದರಿಂದ ಏನಾಗ್ತಾ ಇದೆ ಅಂದರೆ, ಈಗ ಅಮ್ಮ ಇರ್ಬೋದು ಅಥವಾ ಬೇರೆ ಯಾವುದೇ ಭೀತಿ ಸಂಖ್ಯೆ ಅಂತ ಅಂದ್ಕೊಂಡು ಹಾಸ್ಪಿಟ್ಲ್ಗಳಿಗೆ ತೋರಿಸ್ತೇನೆ, ಮತ್ತು ಮನೆ ಹತ್ರ ನಾವು ಆರೋಗ್ಯ ಸಿಬ್ಬಂದಿಗಳು ಬಂದಾಗ ಮನೆ ಒಳಗಡೆ ಮಗು ಹುಷಾರು ತಪ್ಪಿದ್ರೂ ಕೂಡ ಮಗು ಹುಷಾರಾಗಿದೆ ಅಂತ ಸುಳ್ಳು ಹೇಳೋ ಅಂಥದ್ದು ದಯವಿಟ್ಟು ಈ ರೀತಿ ಯಾರೂ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ, ನೀವು ದೇವರನ್ನ ಮಾಡಿ, ದೇವರನ್ನ ನಂಬಿಕೆ ಇರಿ, ಯಾರು ಬೇಡ ಅಂತ ಹೇಳಲ್ಲ. ನಮಗೂ ಕೂಡ ದೇವರಲ್ಲಿ ನಂಬಿಕೆ ಇರುತ್ತೆ. ಆದರೆ ದೇವರನ್ನ ಮಾಡೋದ್ರ ಜೊತೆಗೆ ನೀವು ದಯವಿಟ್ಟು ವೈದ್ಯಾಧಿಕಾರಿಗಳಿಗೆ ಬಂದು ತೋರಿಸೋದ್ರಿಂದ ನಿಮ್ಮ ಮಕ್ಕಳನ್ನೇ ಆಗ್ಬೋದು, ತಾಯಂದ್ರನ್ನೇ ಆಗ್ಬೋದು, ಉಳಿಸ್ಕೋಬಹುದು. ಅದರಿಂದ ಅಮ್ಮ ಈಗ ಏನಾಗುತ್ತೆ, ಗುಳ್ಳೆ ಬಂದಾಗ ಏನ್ ಮಾಡ್ತೀರಾ, ಅಮ್ಮ ಆಗಿದೆ ಅಂತ ತಿಳ್ಕೊಂಡು 3 ದಿನ ನಾವು ಆಸ್ಪತ್ರೆಗೆ ಹೋಗ್ಲೇಬಾರ್ದು, ಫಸ್ಟ್ ದೇವ್ರನ್ನ ಮಾಡ್ಬೇಕು ಅಂತ ತಿಳ್ಕೊತೀರಾ. ಬಟ್ ಅಷ್ಟು 3 ದಿನದಲ್ಲಿ ಆ ಮಗು ಆಗ್ಲೇ ಅಪಾಯದ ಅಂಚಿಗೆ ಬಂದ್ಬಿಟ್ಟಿರುತ್ತೆ. ಅಂದ್ರೆ ಆಗ್ಲೇ ಅದು ಅಪಾಯ ಸ್ಥಿತಿ ಬಂದಾಗ ವೈದ್ಯರು ಕೂಡ ಏನು ಮಾಡೋಕ್ಕಾಗಲ್ಲ. ಕೈ ಮೀರಿ ನಂತರ ನೀವು ವೈದ್ಯಾಧಿಕಾರಿಗಳ ಬಳಿಗೆ ಹೋದಾಗ ಆ ಥರ ಮಾಡೋಕ್ಕಾಗಲ್ಲ. ದರ್ಗಾಗೆ ಹೋಗೋರು ಅಷ್ಟೇ ಕೂಡ, ನಿಮ್ಮ ದೇವರನ್ನ ನೀವು ಮಾಡಿ, ನಾವು ಬೇಡ ಅಂತ ಹೇಳಲ್ಲ. ಆದ್ರೆ ಫಸ್ಟ್ ಹುಷಾರ್ ತಪ್ಪಿದಾಗ ಒಂದು ಡಾಕ್ಟರ್ದು ಒಂದು ಒಪಿನಿಯನ್ ತಗೊಂಡು ನಂತರ ನೀವು ನಿಮ್ಮ ಧಾರ್ಮಿಕ ಕ್ರಿಯೆಗಳೇನಿದೆ ಅದನ್ನ ಮಾಡಿ ಅಂತ ಹೇಳ್ತಾ ಈ ಮೂಲಕ ವಿನಂತಿಸ್ಕೊಳ್ತೀನಿ. ಮತ್ತೆ ಮನೆಯಲ್ಲಿ ಯಾರೇ ದಯವಿಟ್ಟು ಪ್ರೆಗ್ನೆಂಟ್ಗಳಿದ್ರೆ ಆದಷ್ಟು ಬೇಗನೆ ತಾಯಿ ಕಾರ್ಡ್ಗಳನ್ನ ತಗೊಳ್ಳಿ. ತಾಯಿ ಕಾರ್ಡ್ಗಳನ್ನ ತಗೊಳ್ಳೋದ್ರಿಂದ ನಿಮಗೆ ಸರ್ಕಾರದಿಂದ ಉಚಿತವಾಗಿ ಎಲ್ಲ ಚಿಕಿತ್ಸೆಗಳಿರ್ಬೋದು, ರಕ್ತ ಪರೀಕ್ಷೆ ಇರ್ಬೋದು, ಪ್ರತಿಯೊಂದು ಕೂಡ ಉಚಿತವಾಗಿ ಆಗುತ್ತೆ. ನಿಮಗೆ ಮಗುಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡೋದ್ರಿಂದ ಹಿಡಿದು ಉಚಿತವಾಗಿ ಆಗುತ್ತೆ. ಮಕ್ಕಳಿಗೆ ಇಂಜೆಕ್ಷನ್ಸ್ ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಎಲ್ಲ ಉಚಿತವಾಗಿ ಸಿಗೋದ್ರಿಂದ ಅದ್ರ ಸದುಪಯೋಗವನ್ನು ಬಳಸ್ಕೋಬೇಕು ನೀವು ಅಂತ ಹೇಳ್ತಾ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. यूनिटी चैरिटेबल ट्रस्ट मैसूर और मुस्लिम सौहार्द वक्कोटा श्रीरंगपट्टना जिला मैसूर डिस्ट्रिक्ट मोबाइल ऑप्थेल्मिक यूनिट और इराडिकेशन मैसूर मंड्या डिस्ट्रिक्ट इराडिकेशन डिपार्टमेंट आई इराडिकेशन डिपार्टमेंट
ब्लाइंड आई इराडिकेशन डिपार्टमेंट के ताउन से आज यहाँ पर श्रीरंगपटना में एक फ्री यानी मुफ्त आँखों का मुआयना और कैटरेक्ट ऑपरेशन का कैंप का मुनक़िद किया गया है। और इस कैंप के साथ यहाँ के लोगों को इसका फ़ायदा पहुँचाने के लिए, क्योंकि आँखों की रोशनी जो है वो बहुत अहम है। अल्लाह ताला ने हमारे जिस्म में सबसे ज़्यादा अहम हिस्सा जो है आँखों का रखा हुआ है। जिसको आँखों की रोशनी नहीं है वो कुछ भी नहीं। इसलिए हम चाहते हैं कि इनको अंधेरे से उजाले की तरफ ले जाने के लिए ये एक प्रोग्राम मुनक़िद किया गया। ये पहला कैंप जो है मुस्लिम सौहार्द ओकुटा श्रीरंगपटना की जानिब से और उनके जो ज़िम्मेदारान हजरात हैं, जैसे अफसर भाई हैं, शकूर भाई हैं, एजाज भाई हैं, रेशमा मैडम हैं, और हमारे उमर भाई और हमारे आफ्ताब भी हैं, और हमारे मैसूर के नेमत पाशा साहब हैं, प्रोफेसर इलियास अहमद खान साहब हैं, और हमारे मकसूद अहमद शरीफ मुहिब और तमाम हमारे उमर बेग, इन तमाम के ताउन से जो है ये कैंप आज मुनक़िद किया गया है। मैं गुजारिश करता हूँ कि हमेशा श्रीरंगपटना शहर और इसके अतराफ़ के गांव में बसने वाले तमाम ज़रूरतमंद ख़वातीन व हज़रात से गुजारिश करता हूँ कि ऐसे कैंप जब भी मुनक़िद होते हैं इसका फ़ायदा उठाएँ, ताकि आज एक ऑपरेशन आँखों का कराना हो तो 20,000 रुपये कम से कम खर्च आता है। यहाँ पर ये मुफ्त कैंप की जाती है, इसका फ़ायदा आपको पहुँचता है और आँखों की रोशनी भी आपको मिलती है। शरीर में के 200 हो जाए, 300 हो जाए, अल्लाह आपकी सेहत में क्या लगता है सर आपको? आपकी खिदमत नहीं है, ये खिदमत खल्क जो है ये हमारा मकसद यही था कि हमारे इदारों की जानिब से सब कई तरह के काम जो है अंजाम दे रहे हैं, कई तरह की खिदमत अंजाम दे रहे हैं। ख़ास करके हमने इस आँखों के इलाज के लिए बेड़ा उठाया। अल्हम्दुलिल्लाह आज 190 पर 8वां कैंप श्रीरंगपटना में हम लोग कर रहे हैं। इससे हमें बड़ी खुशी महसूस होती है। बहुत सारे लोग जो हैं जिनके पास पैसा नहीं होने की वजह से और उनको सही मालूमात नहीं होने की वजह से वो जाकर सही इलाज नहीं कर पाते और अपनी आँखों की रोशनी खो जाते हैं। इसमें कई तरह की बीमारियां ऐसे हैं जो अंधापन की तरफ ले जाते हैं, जो हमेशा अंधापन हो जाता है और उसका इलाज नहीं हो पाता। ऐसे लोग को जब रोशनी मिलती है तो वो बड़ी खुशी का एहसास करते हैं, महसूस करते हैं, और उनकी बहुत सारी दुआएं जो हैं हमारे साथ होती है। यही हमारे लिए बहुत बड़ी दौलत और खुशी की बात यही एक महसूस होता है कि अल्लाह ताला इनके जो दिल से दुआ निकलती है ये हमारे लिए बहुत कारआमद साबित होती है। यह सिलसिला 2013 से हमें इसे शुरू करे थे। अल्हम्दुलिल्लाह 12वां साल ये चल रहा है। अल्हम्दुलिल्लाह पूरा कामयाब है। अब तक भी मैसूर शहर और मैसूर ज़िला तमाम गाँव में अतराफ बग़ैर ज़ात पात के नो कैस्ट एंड क्रीड लैंग्वेज के हमने इंसानियत की खिदमत, इंसानियत के तौर पर हर जगह ये खिदमत को हमें अंजाम दी है और यहाँ भी हर कौम भी इसका हिस्सा ले रही है इंशाअल्लाह। पहले जाते
ನಿಜ ಹೌದು. ಕಣ್ಣಿಗೆ ನಮ್ಗೇನಾದ್ರೂ ಇದಾದ್ರೆ ನಮ್ಗೆ ನಿಜವಾಗ್ಲೂ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಪ್ರಾಕ್ಟೀಸ್ ಮಾಡಬೇಕು. ಈಗ ಎಷ್ಟೊಂದು ಜನಕ್ಕೆ ಬ್ಲೈಂಡ್ ಆಗಿರ್ತಾರೆ, ಅವ್ರಿಗೆಲ್ಲ ಡಾಕ್ಟ್ರುಗಳು ಹೇಳ್ತಾರೆ ಅದಕ್ಕೆಲ್ಲ ಒಂದು ಲಿಪಿ ಇದೆ, ಲಿಪಿನಲ್ಲಿ ಟೈಪ್ ಮಾಡ್ಕೊಂಡು ಅವ್ರಿಗೆ ಗೊತ್ತಾಗುತ್ತದು ಇದು ಯಾವ ಅಕ್ಷರ ಏನು ಅಂತ. ಅದು ನಿಜ, ಅದು ಮಾಡಿರೋದು. ಯಾಕಂದರೆ ಡಾಕ್ಟ್ರುಗಳೆಲ್ಲ ಸಲಹೆ ಕೊಡೋದು ಆ ಥರ ತಗೊಳ್ಳಿ ಅಂತ ಹೇಳ್ತಾರೆ. ನನ್ನ ಫ್ರೆಂಡ್ಗಳನ್ನು ಒಂದಿಬ್ಬರು ಆ ಥರ ಆಗಿ ದೇ ಹ್ಯಾವ್ ಸಫರ್ಡ್ ಎ ಲಾಟ್. ಅದನ್ನು ಕಲಿಬೇಕಾದ್ರೂ ಸ್ವಲ್ಪ ಕಷ್ಟ ಇದೆ. ಅದ್ರ ಬಗ್ಗೆನೇ ಅವರು ಫಿಂಗರ್ ಇಟ್ಕೊಂಡು ಇದು ಇದೇ ಅಕ್ಷರ ಅನ್ನೋದು ಮಾಡಬೇಕಾದ್ರೆ ಬಟ್ ರಿಯಲಿ ಗ್ರೇಟ್ ಅಂತ ಹೇಳ್ಬೇಕು. ಯಾಕಂದ್ರೆ ನಾವು ಕಂಡಿದ್ರು ನಾವು ಅದನ್ನು ಓದಿ ಹೇಳೋಕ್ಕಾಗಲ್ಲ. ಬಟ್ ದೇ ಆರ್ ಸೋ ಡಿಫರೆಂಟ್ ಇನ್ ಲೈಫ್. ಅಂದರೆ ನಿಜ ಆ ಥರದ್ದೆಲ್ಲ ನಮ್ಮ ಡಾಕ್ಟ್ರುಗಳು ಮೇನ್ ಬಂದು ಎಲ್ರಿಗೂ ಇವತ್ತು ತಪಾಸಣೆ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಮುಂದೆ ಆಗೋವಂಥದ್ದು, ಮಕ್ಕಳು ಹುಟ್ಟುವಾಗೇನೆ ಅದೇನು ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ ಡಾಕ್ಟ್ರೆ, ನಿಮಗೆ ಅದ್ರ ಬಗ್ಗೆ ಏನು ಹೇಳ್ತಿರೋ ಗೊತ್ತಿಲ್ಲ. ಬ್ಲೈಂಡ್ ಆಗಿ ಹುಟ್ಟೋ ಮಕ್ಕಳಿಗೆ ನೀವೇನು ಡಯಾಗ್ನೈಸ್ ಮಾಡಿದಾಗ ಗೊತ್ತಾಗುತ್ತೇನೋ ಏನೋ, ಅದು ನನಗೂ ಗೊತ್ತಿಲ್ಲ. ಬಟ್ ಆಗುತ್ತಲ್ಲ ಡಯಾಗ್ನೈಸಲ್ಲೇ ಮಕ್ಕಳಿಗೆ ಏನೋ ಒಂದು ಊನಿದೆ, ಕಣ್ಣಿದೆ ಆಗಲಿ ಕಿವಿದೆ ಆಗಲಿ. ನಮ್ಮ ಅಂಗಾಂಗದಲ್ಲಿ 5 ನಮ್ಮ ನೇಂದ್ರಗಳಲ್ಲಿ ಕಣ್ಣು, ಮೂಗು, ಬಾಯಿ, ಕಿವಿ ಇಷ್ಟರಲ್ಲೂ ನಮಗೆ ಚೆನ್ನಾಗಿದ್ರೆ ಮಾತ್ರ ನಮ್ಮ ಶರೀರಕ್ಕೆ ಏನೋ ಒಂದಿದೆ ಅಂತ ನನ್ನ ಅನಿಸಿಕೆ, ಮತ್ತು ಎಲ್ರಿಗೂ ಅನಿಸಿಕೆ ಆಗ್ಬೋದು. ಆ ಒಂದು ಕಣ್ಣಿನ ತಪಾಸಣೆ ಅಂದರೆ ನಿಜವಾಗ್ಲೂ ಇಟ್ಸ್ ಗ್ರೇಟ್ ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ಬಂದು ಈ ಒಂದು ಫಂಕ್ಷನ್ನ ಗ್ರ್ಯಾಂಡಾಗಿ ಮಾಡಿಕೊಡ್ತಿದ್ದಾರೆ. ಡಾಕ್ಟರ್ಸ್ ತುಂಬ ಎಮಿನೆಂಟ್ ಡಾಕ್ಟರ್ಸ್ ಇದ್ದಾರೆ. ನಮ್ಮ ಸಮಾಜದಕ್ಕೂ ಬಂದು ಇವತ್ತು ಕನ್ನಡಕ ಕೊಡ್ತಾ ಇದ್ದಾರೆ ಅವರು. ಇದು ಹೇಳಿ ನಾನು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ತಾ, ಇಂದು ಅಂಬೇಡ್ಕರ್ ಭವನದಲ್ಲಿ ಮುಸ್ಲಿಂ ಸೌಹಾರ್ದ ಒಕ್ಕೂಟದ ವತಿಯಿಂದ ನಮ್ಮ ನಡೆ ಆರೋಗ್ಯದ ಕಡೆ, ಕತ್ತಲಿನಿಂದ ಬೆಳಕಿನ ನಡೆ ಎನ್ನುವ ವಾಕ್ಯದೊಂದಿಗೆ ಇವತ್ತು ಮುಸ್ಲಿಂ ಸೌಹಾರ್ದ ಒಕ್ಕೂಟ ಮತ್ತು ಯೂನಿಟಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕಣ್ಣಿನ ಉಚಿತ ತಪಾಸಣಾ ಶಿಬಿರ ಹಾಗೂ ಉಚಿತ ಪರ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ಇಷ್ಟೇ, ನಮ್ಮ ಧ್ಯೇಯ ಏನಂದರೆ ಸಾರ್ವಜನಿಕರಿಗೆ ಬಹಳಷ್ಟು ಜನಗಳು ಬಡತನ ರೇಖೆಗಿಂತ ಕೆಳಗೆ ಇರೋರು ಹೊರಗಡೆ ಹೋಗಿ ಒಂದು ಆಸ್ಪತ್ರೆಯಲ್ಲಿ ಕಣ್ಣಿನ ತಪಾಸಣೆ ಮಾಡಿಸಿ ಕಣ್ಣಿನ ಶಸ್ತ್ರಚಿಕಿತ್ಸೆ ನಡೆಸಬೇಕಾದ್ರೆ ಸುಮಾರು 30-40 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಬಹಳಷ್ಟು ಜನರಿಗೆ ಅಸಕ್ತರಾಗಿರ್ತಾರೆ. ಆದ ಕಾರಣ ನಾವು ನಮ್ಮ ಒಕ್ಕೂಟ ಮತ್ತು ಮುಸ್ಲಿಂ ಯೂನಿಟಿ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದೊಂದಿಗೆ ಮತ್ತು ಜಿಲ್ಲಾ ಸಂಚಾರಿ ನೇತ್ರ ಅಂಗ ಚಿಕಿತ್ಸಾಲಯ ಇವರ ಸಂಯೋಜನೆಯೊಂದಿಗೆ ಇಂದು ನಾವು ಈ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಕಾರಣ ಇಷ್ಟೇ, ಎಲ್ಲರೂ ಇದರ ಸದುಪಯೋಗ ಪಡಿಸಿಕೊಂಡು ಸದುಪಯೋಗಪಡಿಸು ಬೆಳಕಿ ಕತ್ತಲಿಂದ ಬೆಳಕಿನ ನಡೆಗೆ ಅನ್ನುವ ಧ್ಯೇಯವಾಕ್ಯದಿಂದ ನಡಿಬೇಕು. ಏನಂದ್ರೆ ಜನಗಳು ಮನುಷ್ಯ ಜೀವನದಲ್ಲಿ ಬಹಳ ಮುಖ್ಯವಾದ ಅಂಗ ಅಂದ್ರೆ ಅದು ಕಣ್ಣು. ಮನುಷ್ಯನಿಗೆ ಯಾವುದೇ ಅಂಗ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಕಣ್ಣಿಲ್ಲ ಅಂದ್ರೆ ಏನೂ ಕಾಣಲ್ಲ, ಎಲ್ಲ ಇದು ಈ ಸರ್ವ ಕೂಡು. ಆ ನಿಟ್ಟಿನಲ್ಲಿ ಮನುಷ್ಯನಿಗೆ ಒಂದು ಕೈ ಇದ್ರೂ ಪರವಾಗಿಲ್ಲ, ಕಾಲು ಹೋದ್ರೂ ಪರವಾಗಿಲ್ಲ. ಕಣ್ಣು ದಾನಕ್ಕೆಲ್ಲ ಶ್ರೇಷ್ಠ ದಾನ ನೇತ್ರದಾನ ಅಂತಾರೆ. ದಾನಕ್ಕೆಲ್ಲ ಉಚಿತ ಶಸ್ತ್ರಚಿಕಿತ್ಸೆಯನ್ನು ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ದಯವಿಟ್ಟು ಸಾರ್ವಜನಿಕರು ಈ ದಿನದ ಉಚಿತ ಶಸ್ತ್ರ ಚಿಕಿತ್ಸಾದ ಸದುಪಯೋಗ ಪಡಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇನ್ನು ಮುಂದೆ ನಾವು ಇದೇ ರೀತಿ ಹೆಚ್ಚು ಕೆಲಸ ಮಾಡಲು ನಮ್ಮ ಸೇವೆ ಮಾಡಲು ತಾವು ಆಶೀರ್ವದಿಸಬೇಕು ಅಂತ ತಮ್ಮಲ್ಲಿ ಕಳಕಳಿ ಮನವಿ. ಹಲೋ ಸರ್, ಮಾಡಿ
ನೀವೇನು ತೋರಿಸಿ ಬಂದಿದ್ದೀರ ಕಣ್ಗಲ್ವಾ? ಅಣ್ಣ ದಯವಿಟ್ಟು ಹೋಗ್ಬೇಡ, ಶಾಲೆ ನಿಂತ್ಕೊಂಡು ಬಸ್ಗೆ ಆತ ಬನ್ನಿ ಸರ್, ನನಗೆ ಬಹಳ ಧನ್ಯವಾದಗಳು. ಹಾಗೆಯೇ ಜನಾಬ್ ಅಬ್ದುಲ್ಲಾ ಬೇಗ್ ಅವರಿಗೆ ಹಾಗೂ ಪ್ರೊಫೆಸರ್ ಇಲಿಯಾಸ್ ಅಹಮದ್ ಖಾನ್ ಅವರಿಗೆ, ಶ್ರೀಮತಿ ಆಶಾ ಪುಟ್ಟೇಗೌಡ, ನಮ್ಮ ये चलो वो ज्ञानानंद, उनको भी ये हमारे रेशमा और का नाम क्या, गायत्री माँ, उनको क्या बोले कैसा वो से कि भाई सोच उठा डाले तो ये सर को रख डाल, उठा को कवर में डाल को। जाओ साहब। हाँ पूरे खड़ जाओ। तबारक व तआला ने कुरान करीम के अंदर इरशाद फरमाया, फबी अय्यी आलाई रब्बिकुमा तुकज़्ज़िबान, कि तुम अपने रब की किन किन नेमतों को झुटलाओगे। तो अल्लाह तबारक व तआला ने, वैसे तो पूरी ज़िंदगी अल्लाह ताला की एक नेमत है, लेकिन इसमें अगर हम अपने जिस्म का मुताला करें, अपने पूरे वजूद का गौर करें, तो अल्लाह तबारक व तआला ने उसमें आँखें सबसे बड़ी नेमत हमको अता फरमाई है। ये आँखें इसलिए सबसे बड़ी नेमत है कि हम इन्हीं आँखों के ज़रिए अच्छी चीज़ों को देख सकते हैं, कुरान की तिलावत भी कर सकते हैं, और हम उस कुरान की तिलावत करके दूसरों को उस कुरान की तालीम भी दे सकते हैं। तो ऐसी नेमत यानी हमारे जिस्म का ऐसा हिस्सा जो अल्लाह तबारक व तआला ने सबसे ज़्यादा अहमियत दी है जिसको, और जिसके ज़रिए इंसान सबसे ज़्यादा इस्लाही और फलाही मुआशरे के लिए काम करता है, वो आँखों की नेमत है। तो हमें ये गौर करना है कि इन आँखों में होने वाली परेशानियाँ या तकलीफ़ें, उसका बाइस क्या होता है, उसका रीज़न क्या होता है। पहली बात तो ये कि हमें अपनी आँखों की हिफाजत करना चाहिए, और अल्लाह के नबी सल्लल्लाहु ताला अलैहि वसल्लम की एक हदीस है, अल्लाह के नबी सल्लल्लाहु अलैहि वसल्लम इरशाद फरमाते हैं कि नमाज मेरी आंखों की ठंडक है। यहाँ से हमें ये मतलब समझ सकते हैं कि अल्लाह के नबी ने जिस इबादत को ये कहा कि वो मेरी आंखों की ठंडक है, तो अगर यकीनी तौर पे कोई बंदा उस इबादत पर अमल कर ले तो अल्लाह ताला उसकी आंखों की रोशनी कभी ज़ाय नहीं फरमाएगा। तो हमें ज़्यादा से ज़्यादा सुन्नत रसूलुल्लाह सल्लल्लाहु ताला अलैहि वसल्लम को अपनाने की कोशिश करना चाहिए। इन तमाम चीज़ों से हमारी आंखों में रोशनी भी बाकी रहती है, और पंजा वक्ता नमाज की पाबंदी करनी चाहिए, क्योंकि जो हम वज़ू करते हैं तो वज़ू के कतरे, जो वज़ू का पानी हमारी आँखों में जाता है, चाहे वो कितनी भी मिक़दार में जाता हो, तो अल्लाह तबारक व तआला उसकी बरकत से भी हमारी आँखों में होने वाले यानी फ्यूचर में मुस्तकबिल में होने वाली ख़राबियों से अल्लाह महफूज फरमा लेता है। और आँखों में होने वाली परेशानियों का आज के दौर में
मौजूदा दौर में जो सबसे ज़्यादा रीज़न है वो मोबाइल का हद से ज़्यादा इस्तेमाल करना है। हमारे छोटे छोटे बच्चे हैं जिनके अभी लेंस बहुत कमज़ोर होते हैं, आँखों की कैपेसिटी, उनका पर्दा बड़ा कमज़ोर होता, लेकिन पूरी रात बच्चों के हाथों में मोबाइल रहना, और ख़ुद बड़े लोग भी उसमें ज़्यादा मुब्तला होते हैं, तो मोबाइल की जो ब्राइटनेस होती है उसका भी कहीं ना कहीं हमारी आँखों पर इफ़ेक्ट पड़ता है। तो हमें कोशिश ये करना चाहिए कि ज़्यादा से ज़्यादा उन चीज़ों को अवॉइड करना चाहिए जिनसे हमारी आंखों में तकलीफ हो या फ्यूचर में हमारी आंखों में परेशानियां बनने का सबब हो।